ಮಾಡೋದ್ರಿಂದ ಈ ವ್ರತ ಮಾಡೋದ್ರಿಂದ ಇವತ್ತು ಮನಃಶಾಂತಿ ನೆಮ್ಮದಿ 18 ವರ್ಷದಿಂದ ಆಗ್ಲಾರಂತ ಕೆಲಸ ಇವತ್ತು ಸಕ್ಸಸ್ ಕಂಡು ಬಂದಿದ್ದೀರಾ ಅಂದ್ರೆ ಇದು ಗುರು ರಾಘವೇಂದ್ರ ಸ್ವಾಮಿ ಅವರ ಪವಾಡ. ಹೆಂಗ್ ಅನಿಸ್ತು ನಿಮ್ಗೆ ಇದು ವ್ರತ? ಖುಷಿ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಗಿರ್ಲಿಲ್ಲ ಸ್ವಾಮಿ, ಅದಕ್ಕಿಂತ ಬೇರೆ ಇನ್ನೇನಿದೆ ಸ್ವಾಮಿ. 18 ವರ್ಷ ನಾನು ಕಷ್ಟಪಟ್ಟಿರೋದು ವ್ರತ ಇವತ್ತು ಫಲಿಸ್ತು ಅಂದ್ರೆ ತಾಯಿ ಆಶೀರ್ವಾದದಿಂದ ನಾನು ಫಲಿಸ್ತು, ಅದಕ್ಕಿಂತ ದೊಡ್ಡದು ಏನಿದೆ ಸ್ವಾಮಿ. ಓಕೆ ಓಕೆ. ಮತ್ತೇನ್ ಪವಾಡ ಆಯ್ತು? ಮತ್ತೇನ್ ಪವಾಡ ಆಯ್ತು? 5ನೇ ವಾರ ಆಯ್ತು ಇವಾಗ, ಮತ್ತೇನ್ ಪವಾಡ ಆಗಿದೆ ಸ್ವಾಮಿ? ಈಗ ಮಗಳಿಗೂ ಹುಷಾರಿರ್ಲಿಲ್ಲ ಮಗಳಿಗೆ. ಒಂದು 7-8 ವರ್ಷ ಆದ್ಮೇಲೆ ಅವ್ಳು ಸ್ವಲ್ಪ ಹ್ಯಾಂಡಿಕ್ರಾಫ್ಟ್ ತರ ಆಗೋಗ್ಬಿಟ್ಟಿದ್ಲು. ಇತ್ತೀಚೆಗೆ ಪರವಾಗಿಲ್ಲ, ಸ್ವಲ್ಪ ತುಂಬಾ ಆಕ್ಟಿವ್ ಆಗಿದ್ದಾಳೆ. ನಾನು ಕೊಟ್ಟಿದ್ದೀನಲ್ಲ ಅದನ್ನ, ಒಂದು ತೀರ್ಥದ ಮುಖಾಂತರ ಕೊಟ್ಟಿದ್ದೀನಲ್ವಾ? ಹೌದು ಸ್ವಾಮಿ. ಅದನ್ನ ಕುಡಿಸ್ತಾ ಇದ್ದೀರಾ ಮಗುಗೆ? ಕುಡಿಸ್ತಾ ಇದೀವಿ ಸ್ವಾಮಿ, ಅದನ್ನ ಕುಡಿಸ್ಬೇಕು ಆಯ್ತಾ. ಅದನ್ನ ಕುಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಶಕ್ತಿ ಬರುತ್ತೆ. ಯಾಕಂದ್ರೆ ನಂದೇನು ಇಲ್ಲ ಅದರಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನಾಗ್ಲೇ ಎಲ್ಲಿ ಏನು ತಗೊಂಡು ಬಂದಿಲ್ಲ, ನಾನಾಗ್ಲೇ ಏನು ಕೊಟ್ಟಿಲ್ಲ. ಇದೆಲ್ಲಾ ಗುರು ರಾಘವೇಂದ್ರ ಸ್ವಾಮಿಯವರು ಮೃತಿಕಾ ಪ್ರಸಾದ. ಗುರು ರಾಘವೇಂದ್ರ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರುಗಳೇ. ಯಾರು ಸ್ವಾಮಿ ಮಾತಾಡೋದು? ಸ್ವಾಮಿ ನಾನು ನರಸಿಂಹರಾಜ್ ಅಂತ ತುಮಕೂರಿಂದ ಸ್ವಾಮಿಗಳೇ. ತುಮಕೂರಿಂದ? ಅಲ್ಲಿ ನಮ್ಗೆ ಸುಮಾರು ಒಂದು 4-5 ತಿಂಗಳಿಂದ ಹಿಂದ್ಗಡೆ ಸಿಕ್ಕಿದ್ರಿ ನೀವು ನಮ್ಗೆ. ನಿಮ್ಮನ್ನ ಸುಮಾರು ದಿನಗಳಿಂದ ಹುಡುಕಿ ಕೊನೆಗೂ ನಾವು ನಿಮ್ಮನ್ನ ನಾನು ಮೀಟ್ ಮಾಡಿದ್ದಾದ್ಮೇಲೆ ನಮ್ಮ ಮನೆ ಕಷ್ಟಗಳನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡಾದ್ಮೇಲೆ ನೀವು ಇಲ್ಲ ಹಿಂಗ ರಾಯರಿಗೆ ಈ ತರ ಪೂಜೆ ಮಾಡಿದ್ರೆ ನಿಮ್ಗೆ ಒಳಿತಾರೆ, ನಿಮ್ ಕಷ್ಟಗಳೆಲ್ಲ ದೂರ ಆಗ್ತವೆ ಅಂತ ನೀವು ಸುಮಾರು ಹೇಳಿದ್ರಿ. ಹಂಗಾದಾಗ ನಾನು ಆಯ್ತು ಅಂತ ಅಂದ್ಬಿಟ್ಟು ನೀವ್ ಹೇಳ್ದಂಗೆ ನಾನು ಪೂಜಾ ವಿಧಾನಗಳನ್ನ ಮಾಡ್ತೀವಿ ಸ್ವಾಮಿ. ಅಂದ್ರೆ ನಿಮ್ಗೆ ಪೂಜಾ ವಿಧಾನ 9 ವಾರದ ವ್ರತ ತಿಳಿಸ್ಕೊಟ್ಟಿದ್ದೀನ ಪೂಜೆ ಮಾಡ್ಲಿಕ್ಕೆ? 9 ವಾರದ ವ್ರತ ಹೇಳಿದ್ರಿ ನಾವು. ಅಲ್ಲಿಗೆ 4 ವಾರ ಮುಗಿಸಿದ್ವು ಸ್ವಾಮಿಗಳೇ. ಓಕೆ, ಅಂದ್ರೆ 4 ವಾರ ಕಂಪ್ಲೀಟ್ ಮಾಡಿದೀರಾ? 5ನೇ ವಾರದಲ್ಲಿ ನಿಮ್ಗೆ ಪವಾಡ ಆಯ್ತಾ? 5ನೇ ವಾರದಲ್ಲಿ ಆಯ್ತು. 5 ವಾರದಲ್ಲಿಂದ 18 ವರ್ಷಗಳಿಂದ ನಮ್ದು ಹೈಕೋರ್ಟ್ ಅಲ್ಲಿ ಯಾವ್ದೋ ಒಂದು ಜಮೀನು ಕೇಸ್ ನಡೀತಾ ಇತ್ತು, ಅದು ಕ್ಲಿಯರ್ ಆಗಿರ್ಲಿಲ್ಲ. 5ನೇ ವಾರ ಪೂಜೆ ಆದ ಮೇಲೆ 5ನೇ ವಾರಕ್ಕೆ ನಮ್ಗೆ ಅದು ಅಲ್ಲೇದು ಅಡ್ರೆಸ್ ನಮ್ಮಂತೆ ಆಯ್ತು, ಜಮೀನು ನಮ್ಮಂತೆಲ್ಲ ಆಯ್ತು. ಅಲ್ಲ ಸ್ವಾಮಿ, ಏನ್ ನೀವು ಅಲ್ಲ, ಇದೊಂದು ಪವಾಡ ಆಯ್ತು ಅಂದ್ರೆ ಈ ನಗು ಮುಖ ಇಟ್ಕೋಬೇಕು ನೀವು. ಖುಷಿಯಿಂದ ನನಗೆ ಪವಾಡ ಆಯ್ತು ಅಂತ ನಕ್ಕೊಂಡು ಹೇಳ್ಬೇಕು. ಇದು ಯಾವ ರೀತಿ ಅಂದ್ರೆ ನೀವು ಒಂದು ನಿಮ್ಮ ಹಂಬಲ ಹೆಂಗಿರ್ಬೇಕು ಅಂದ್ರೆ, ರಾಯರು ನಮ್ಗೆ ಕಣ್ ತೆಗೆದ್ರು, ರಾಯರು ಒಲ್ದ್ರು. ಇವತ್ತು ನಿಮ್ಮೆಲ್ಲರ ತಂದೆ ಅಂತ ನೀವ್ ಹೇಳ್ತಾ ಇದ್ರಲ್ವಾ, ಅದು ಸತ್ಯ ಆಯ್ತು. ಇವತ್ತು ನಾನು ರಾಯರ ಮಗ, ಇವತ್ತು ಮಗನಾಗಿ ಹೇಳ್ತಾ ಇದ್ದೀನಿ, ನನ್ನ ತಂದೆ ಅನುಗ್ರಹ ಮಾಡಿದ್ರು ಅಂತ ನೀವ್ ಹೇಳ್ಬೇಕು ಅಲ್ಲಿ. ಸತ್ಯ ಸ್ವಾಮಿ, ಸತ್ಯ ಸ್ವಾಮಿ. ಹೌದಲ್ವಾ? ಯಾವಾಗ್ಲೂ ನಿಮ್ಮ ಮುಖದಲ್ಲಿ ನಗು ನೋಡ್ಬೇಕು. ಇವತ್ತು ನೀವ್ ಯಾರು ನನಗೆ ಗೊತ್ತಿಲ್ಲ, ಹೌದಲ್ವಾ? ಇವತ್ತು ನನ್ನ ಮನೆಯವರಿಗೆ ಒಂದು ಪವಾಡ ಆಯ್ತೇನು, ನನ್ನ ಮನೆಯವರಿಗೆ ಒಂದು ಈ ಕೋರ್ಟ್ ವಿಚಾರದಲ್ಲಿ 18 ವರ್ಷದಿಂದ ಆಗ್ಲಾರ್ದಂತ ಕೆಲಸ ಇವತ್ತ ಆಗಿದೆ ಅಂತ ಹೇಳಿದ್ರೆ ಇದೇ ಅದ್ಭುತ, ಇದೇ ರಾಯರ ಪವಾಡ ಸ್ವಾಮಿ. ಸತ್ಯವಾಗ್ಲೂ ಅದ್ಭುತ ಸ್ವಾಮಿ. ಸುಮಾರು ನಾವು ತುಮಕೂರಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಹೈಕೋರ್ಟ್ ಅಲ್ಲಿ ನಾನು ತಿರುಗಿ 18 ವರ್ಷ ನಾನು ತುಂಬಾ ಕಷ್ಟಪಟ್ಟು ಮಾಡಿದೆ, ಕೊನೆಗೂ ಆಗಿರ್ಲಿಲ್ಲ. ದೇವ್ರ ಸಾಕ್ಷಾತ್ಕಾರದಿಂದ, ರಾಯರ ಅನುಗ್ರಹದಿಂದ ನನಗೆ 18 ವರ್ಷ ಆದ್ಮೇಲೆ ನನಗೆ ಇದು ಆರ್ಡರ್ಸ್ ಆಯ್ತು. ಅದೊಂದು ಖುಷಿ ವಿಷಯ ಅಲ್ವಾ ಸ್ವಾಮಿ? 4 ವಾರ ನಾನು ಸ್ಟಾರ್ಟ್ ಮಾಡಿದೆ, ಪೂಜೆ ಕಾರ್ಯಕ್ರಮಗಳನ್ನ ನಾನು ನೆರವೇರಿಸ್ದೆ. ಈಗ ಮನೆಯಲ್ಲಿ ಒಂದು ನೆಮ್ಮದಿ ಇದೆ, ಶಾಂತಿ ಇದೆ. ಏನೋ ರಾಯರ ಇದಾರೆ, ಎಲ್ಲ ನೋಡ್ಕೊಂತಾರೆ ಅನ್ನೋ ಒಂದು ಧೈರ್ಯ ಐತೆ. ಅದೇ ಹೇಳ್ತಾರದು, ಅದಕ್ಕೆ ಹೇಳ್ತಾರದು. ಇಲ್ಲಿ ನೋಡಿ, ಇಲ್ಲಿ ಪವಾಡ ಆಯ್ತು ಅಂತಂದು ಇಷ್ಟು ರಥ ಪೂಜೆದ ವಿಧಾನವನ್ನು ಕೇಳಿ ಇವತ್ತು ನನಗೆ ಪವಾಡ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಅದೇ ನನಗೆ ಆಸ್ತಿ. ಇವತ್ತು ನನಗೆ ಏನು ಬೇಕಾಗಿಲ್ಲ, ನಮ್ಗೆ ಪವಾಡ ಆಯ್ತು ಅಂತ ಹೇಳ್ತಿರಲ್ಲ, ಇದೇ ನನಗೆ ಒಂದು ಖುಷಿ ವಿಚಾರದಲ್ಲಿ. ಹೆಂಗಿದೆ ನಿಮ್ಗೆ ಪವರ್ಫುಲ್ ಆಗಿರೋ ರಥ ಹೇಳಿದೀನಿ. ಈ ಪೂಜೆ ಮಾಡೋದ್ರಿಂದ, ಈ ವ್ರತ ಮಾಡೋದ್ರಿಂದ ಇವತ್ತು ಮನಃಶಾಂತಿ ನೆಮ್ಮದಿ 18 ವರ್ಷದಿಂದ ಆಗ್ಲಾರಂತ ಕೆಲಸ ಇವತ್ತು ಸಕ್ಸಸ್ ಕಂಡು ಬಂದಿದ್ದೀರಾ ಅಂದ್ರೆ ಇದು ಗುರು ರಾಘವೇಂದ್ರ ಸ್ವಾಮಿ ಅವರ ಪವಾಡ. ಹೆಂಗ್ ಅನಿಸ್ತು ನಿಮ್ಗೆ ಇದು ವ್ರತ? ಖುಷಿ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಗಿರ್ಲಿಲ್ಲ ಸ್ವಾಮಿ, ಅದಕ್ಕಿಂತ ಬೇರೆ ಇನ್ನೇನಿದೆ ಸ್ವಾಮಿ. 18 ವರ್ಷ ನಾನು ಕಷ್ಟಪಟ್ಟಿರೋದು ವ್ರತ ಇವತ್ತು ಫಲಿಸ್ತು ಅಂದ್ರೆ ತಾಯಿ ಆಶೀರ್ವಾದದಿಂದ ನಾನು ಫಲಿಸ್ತು, ಅದಕ್ಕಿಂತ ದೊಡ್ಡದು ಏನಿದೆ ಸ್ವಾಮಿ. ಓಕೆ ಓಕೆ. ಮತ್ತೇನ್ ಪವಾಡ ಆಯ್ತು? 5ನೇ ವಾರ ಆಯ್ತು ಇವಾಗ, ಮತ್ತೇನ್ ಪವಾಡ ಆಗಿದೆ ಸ್ವಾಮಿ? ಈಗ ಮಗಳಿಗೂ ಹುಷಾರಿರ್ಲಿಲ್ಲ ಮಗಳಿಗೆ. ಒಂದು 7-8 ವರ್ಷ ಆದ್ಮೇಲೆ ಅವ್ಳು ಸ್ವಲ್ಪ ಹ್ಯಾಂಡಿಕ್ರಾಫ್ಟ್ ತರ ಆಗೋಗ್ಬಿಟ್ಟಿದ್ಲು. ಇತ್ತೀಚೆಗೆ ಪರವಾಗಿಲ್ಲ, ಸ್ವಲ್ಪ ತುಂಬಾ ಆಕ್ಟಿವ್ ಆಗಿದ್ದಾಳೆ. ನಾನು ಕೊಟ್ಟಿದ್ದೀನಲ್ಲ ಅದನ್ನ, ಒಂದು ತೀರ್ಥದ ಮುಖಾಂತರ ಕೊಟ್ಟಿದ್ದೀನಲ್ವಾ? ಹೌದು ಸ್ವಾಮಿ. ಅದನ್ನ ಕುಡಿಸ್ತಾ ಇದ್ದೀರಾ ಮಗುಗೆ? ಕುಡಿಸ್ತಾ ಇದೀವಿ ಸ್ವಾಮಿ, ಅದನ್ನ ಕುಡಿಸ್ಬೇಕು ಆಯ್ತಾ. ಅದನ್ನ ಕುಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಶಕ್ತಿ ಬರುತ್ತೆ. ಯಾಕಂದ್ರೆ ನಂದೇನು ಇಲ್ಲ ಅದರಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನಾಗ್ಲೇ ಎಲ್ಲಿ ಏನು ತಗೊಂಡು ಬಂದಿಲ್ಲ, ನಾನಾಗ್ಲೇ ಏನು ಕೊಟ್ಟಿಲ್ಲ. ಇದೆಲ್ಲಾ ಗುರು ರಾಘವೇಂದ್ರ ಸ್ವಾಮಿಯವರು ಮೃತಿಕಾ ಪ್ರಸಾದ.
ಗುರು ಹೌದು. ರಾಘವೇಂದ್ರ ಸ್ವಾಮಿಯವರು ಮಂತ್ರಾಕ್ಷತೆ ಅವ್ರದೇ ಅಲ್ಲಿ ಏನು ಅರ್ಚಕರು ಕೊಟ್ಟಿದ್ದಾರೆ ಅದನ್ನೇ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇಲ್ಲಿ ನಂದು ಅಂತ ಏನೂ ಇಲ್ಲ ಸ್ವಾಮಿ ಇದರಲ್ಲಿ, ಅರ್ಥ ಇಲ್ಲ ಆಯ್ತಲ್ವಾ? ಸ್ವಾಮಿ, ಹೌದು, ಸತ್ಯ ಸ್ವಾಮಿ, ಸತ್ಯ ಸತ್ಯ. ಅವತ್ತು ಅದೇ ಹೇಳಿದ್ರಿ ನೀವು. ಹಾ. ನಾವು ಅದೇ ತರನೇ ಫಾಲೋ ಮಾಡ್ತಾ ಇದೀವಿ. ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೇದಾಗಿದೆ. ಹ್ಮ್ ಹ್ಮ್ ಮನಸ್ಸಿಗೆ ಹ್ಮ್ ಒಂದು ನೆಮ್ಮದಿ, ಶಾಂತಿ ಎಲ್ಲ ಇದಿದೆ. ಏನೇ ಎಂತ ಕಷ್ಟ ಬಂದ್ರು ಹಾ. ರಾಯರನ್ನ ನೆನೆಸ್ಕೊಳೋದ್ರಿಂದ ರಾಯರು ನೋಡ್ಕೊಂತಾರೆ, ರಾಯರ್ ನೋಡ್ಕೊಂತ ಒಂದು ಧೈರ್ಯ ಸಿಕ್ತು ನಮ್ಗೆ. ಖಂಡಿತ ನೆಮ್ಮದಿಗೆ ಒಂದು ದಾರಿ ಸಿಕ್ತು ನಮ್ಗೆ. ಖಂಡಿತ. ಆಮೇಲೆ ಸ್ವಾಮಿಗಳು ರಾಯರ ಆ ಇರುವಿಕೆ ನಮ್ಗೆ ಅರಿವಾಗ್ತಾ ಇದೆ ಮನೆಯಲ್ಲಿ. ಹಾ, ಅವರು ರಾಯರ ಇರುವಿಕೆ ಅರಿವಾಗ್ತಾ ಇದೆ. ಅಲ್ಲ, ಅರಿವಾಗ್ತಾ ಇದೆ ಅನ್ನೋದಕ್ಕಿಂತ ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ ರಾಯರು. ನಮ್ಮದಿಲ್ಲೇನದ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಮಕ್ಕಳೇ, ನನಗೆ ನಿಮ್ಗೆ ಏನ್ ಬೇಕು ಹೇಳ ಮಕ್ಕಳೇ, ಹಣ ಆಸ್ತಿ ಅಂತಸ್ತು ಅದನ್ನೆಲ್ಲ ಕೊಡಕ್ ನಾನು ರೆಡಿ ಇದ್ದೀನಿ. ಬಂಗ್ಲೆ ಬೇಕಾ ಬಂಗ್ಲೆ ತಗೊಳ್ಳಿ, ಕಾರ್ ಬೇಕಾ, ಆಭರಣಗಳು ಬೇಕಾ, ಎಲ್ಲ ಕೊಡ್ತೀನಿ. ಆದ್ರೆ ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡ್ರಿ. ನೀವು ನನ್ನನ್ನು ಭಕ್ತಿಯಿಂದ ನೀವು ಪೂಜೆ ಮಾಡ್ರಿ, ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ. ಸತ್ಯವಾಗಿ ಕೊಡ್ತಾರೆ ಸ್ವಾಮಿ. ಯಾವುದೇ ಅದಕ್ಕೆ ಕಾರಣಕ್ಕೂ ಅವ್ರಿಗೆ ಏನ್ ಬೇಕು, ಅವ್ರು ಏನ್ ಕೇಳ್ತಾರೆ ರಾಯರು? ಅವ್ರು ಯಾರಿಗೋಸ್ಕರ ಬೃಂದಾವನದಲ್ಲಿ ಕುಳಿತುಕೊಂಡಿದ್ದಾರೆ? ನಮಗೋಸ್ಕರ, ನಮ್ಮಂತವ್ರಿಗೋಸ್ಕರ, ನಮ್ಮಂತ ಕಷ್ಟದಲ್ಲಿರೋರ್ಗೋಸ್ಕರ ಕುಂತಿರೋದು. ರಾಘವೇಂದ್ರ ಸ್ವಾಮಿ ಅವರು ಭಗವಂತನ ಜಪ ಮಾಡುತ್ತಾ ನಮಗೋಸ್ಕರ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ. ದಯವಿಟ್ಟು ನಾನು ಎಲ್ಲರಿಗೂ ಹೇಳುದು, ಎಲ್ಲಿ ರಾಯರ ಮಠ ಇರುತ್ತೋ, ಎಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೋ ಅಲ್ಲಿ ಖಂಡಿತ ರಾಯರು ಇರ್ತಾರೆ. ಅಲ್ಲೇ ಮಕ್ಕಳೇ ನಾನು ಇದೀನಿ ಅಂತಂದು ಹೂವಿನ ಪ್ರಸಾದ ಮುಖಾಂತರದಲ್ಲಿ ಸೂಚನೆ ಕೊಡ್ತಾರೆ. ಹೌದು, ನಾವು ಸ್ವಾಮಿ ನಾವು ಪೂಜೆ ಮಾಡಿದಾಗ ನನ್ನ ಕಣ್ಣಾರ ನೋಡಿದೀನಿ. ಸ್ವಾಮಿ ಪ್ರಸಾದ ಕೊಡ್ತಾವ್ರೆ. ಹಾ, ನಮ್ಗೆ ಅದೇ ಕಷ್ಟಗಳು ನಾನಿದ್ದೀನಿ ಮಗನೇ, ನೆರವೇರ್ತವೆ ಅಂತ. ಚಿಂತಿಸಬೇಡಿ ಅಂತ ನಾನಿದ್ದೀನಿ ಅಂತಂದು ತೋರಿಸ್ಕೊಡ್ತಾರೆ. ಯಾಕಂದ್ರೆ ಅವರು ಮೌನವಾಗಿ ಕುಳಿತಿರ್ತಾರೆ ರಾಯರು. ಹೂವಿನ ಪ್ರಸಾದ ಮುಖಾಂತರದಲ್ಲಿ ಎಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಫೋಟೋ ಇಟ್ಟು ಎಲ್ಲೇ ಆಗ್ಲಿ, ನೀವು ಅಲ್ಲಿ ಹೂವಿನ ಪ್ರಸಾದ ಮುಖಾಂತರ ಅಂದ್ರೆ ಹೂವ ಇಟ್ಟು ನೀವು ಪೂಜೆ ಮಾಡಿದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ನೀವು ಕೇಳಿದ್ದೆಲ್ಲ ಕೊಡ್ತಾರೆ. ಅವರು ಸತ್ವಲ್ಲೂ ಕೊಡ್ತಾರೆ ಸ್ವಾಮಿ. ಸತ್ವ ನನಗೆ ಆ ಸಾಕ್ಷಾತ್ಕಾರ ಆಗಿದೆ. ಭಗವಂತನ ಸ್ವಾಮಿಗಳು ರಾಯರ ಇರುವಿಕೆ ನಮಗೆ ಸಾಕ್ಷಾತ್ಕಾರ ಆಗಿದೆ. ಭಗವಂತನೇ ಒಲಿಸಿಕೊಂಡಂತ ಮಹಾನ್ ಗುರುಗಳವರು, ಭಗವಂತನೇ ಒಲಿಸಿಕೊಂಡಂತ ಮಹಾನ್ ಗುರುಗಳು ನರಸಿಂಹ ದೇವ್ರನ್ನೇ ಒಲಿಸ್ಕೊಂಡಿದ್ದಾರೆ. ಹೌದಲ್ವಾ? ಹೌದು ಸ್ವಾಮಿ, ಹೌದು. ಅದಕ್ಕೆ ನೋಡಿ, ನಿಮ್ಗೆ ಅನುಗ್ರಹ ಆಯ್ತು, ಪವಾಡ ಆಯ್ತು ಅಂತಂದು 5ನೇ ವಾರದಲ್ಲೇ ನನಗೆ ಪವಾಡ ಆಯ್ತು ಅಂತಂದು ಅಲ್ಲಿಗೆ ಪೂಜೆ ವಿಧಾನ ನಿಲ್ಸಕ್ ಹೋಗ್ಬೇಡಿ. ಪೂಜೆನ ನಿಮ್ಗೆ ಪವಾಡ ಆದ್ರೂನು ನಾವು 9 ವಾರ ವ್ರತ ಹೇಳ್ಕೊಟ್ಟಿದ್ದೀನಿ. ನಾವು 9 ವಾರದ ಪೂಜೆವನ್ನು ಕಂಪ್ಲೀಟ್ ಮಾಡಿ. ನೀವೇನ್ ಹೇಳಿದ್ರು ಇದನ್ನ 9 ವಾರ ಹೇಳಿದ್ರು, 9 ವಾರ ನಾನು ಪೂಜೆ ವ್ರತ ಅದನ್ನ 9 ವಾರ ಕಂಪ್ಲೀಟ್ ಮಾಡಿ, ಅದಾದ್ಮೇಲೆ ಇನ್ನೂ 4 ವ್ರತ ಬರುತ್ತೆ ನಿಮ್ಗೆ. ಓಕೆನಾ? ಆ 4 ವ್ರತ ಬರುತ್ತೆ. ಆ 4 ವ್ರತನು ತಿಳಿಸ್ಕೊಡ್ತೀನಿ. ಇಲ್ಲಿ ಯಾರಿಗೂ ದುಡ್ಡು ಕೊಡ್ಬೇಡಿ, ಯಾರು ದುಡ್ಡು ಕೇಳಲ್ಲ. ಇಲ್ಲಿ ಭಗವಂತ ನನಗ್ ದುಡ್ಡು ಕೊಟ್ರೆ ನಿನಗೆ ಅನುಗ್ರಹ ಮಾಡ್ತೀನಿ ಅಂತಂದು ಭಗವಂತ ಹೇಳಿಲ್ಲ ನಮ್ಗೆ. ಯಾಕಂದ್ರೆ ದುಡ್ಡು ಕೊಟ್ಟಿದ್ದೇ ಭಗವಂತ. ಅದಕ್ಕೆ ಯಾರಿಗೂ ದುಡ್ಡು ಕೊಟ್ಟು ನಾವು ಕಳ್ಕೊಳ್ಳೋದು ಬೇಡ. ಮನಃಶಾಂತಿ ನೆಮ್ಮದಿ ಬೇಕು ಅನ್ನೋದೇ ನನ್ನ ಆಸೆ. ಎಲ್ಲಾರ ಮನೆಯಲ್ಲೂ ಕಷ್ಟ ಇರುತ್ತೆ, ಎಲ್ಲಾರ ಮನೆಯೂ ದೋಸೆ ತೂತೆ, ಅದು ಯಾರಿಗೂ ಕಷ್ಟ ಬಿಟ್ಟಿದ್ದಲ್ಲ. ಬಟ್ ಆ ಕಷ್ಟಕ್ಕೆ ಮುಕ್ತಿ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಈ ತರದಲ್ಲಿ ಭಕ್ತಿಯಿಂದ ನಾವು ಎಷ್ಟು ದೀಪಗಳು ಬರುತ್ತೆ ಅನ್ನೋದು ಮುಖ್ಯ, ಎಷ್ಟು ದೀಪಗಳು ನಾವು ಹಚ್ಚಿ ಪೂಜೆ ಮಾಡ್ತೀವಿ ಅನ್ನೋದು ಮುಖ್ಯ. ಅಷ್ಟು ಭಕ್ತಿಯಿಂದ ನೀವು ಪೂಜೆ ಮಾಡೋದ್ರಿಂದ ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ. ಇವತ್ತು ಎಷ್ಟು ಜನಕ್ಕೆ 9,000 ಜನಕ್ಕೆ ಪವಾಡ ಆಯ್ತು. ಅದು ಹೇಗ್ ಪವಾಡ ಆಯ್ತು ನನ್ನಿಂದಂತೂ ಹೇಳ್ಬೇಡಿ, ದಯವಿಟ್ಟು ನನ್ನಿಂದ ಏನಿಲ್ಲ. ಯಾಕಂದ್ರೆ ಇಲ್ಲಿ ನಾನ್ ರಾಯರಲ್ಲ. ನೀವೆಲ್ಲರೂ ಹೇಳ್ತಾರೆ ಗುರು ಅಂತ ಕಟ್ಟಿದ್ದು ಪಟ್ಟ ನೀವೇ, ಸ್ವಾಮಿ ಅಂತ ಕಟ್ಟಿದ್ದು ಪಟ್ಟ ನೀವೇ. ನಾನು ಒಬ್ಬ ನಿಮ್ಮ ಹಾಗೆ ಸಾಧಾರಣವಾದ ಒಬ್ಬ ಭಕ್ತ. ಇಲ್ಲಿ ನಾನು ರಾಯರ ಭಕ್ತ. ಇಲ್ಲಿ ನಾನು ಎಲ್ಲಿ ದೇವ್ರು ಅಂತ ಹೇಳ್ಕೊಂಡಿಲ್ಲ. ನಾನು ಯಾವ ಗುರುಗಳೂ ಅಲ್ಲ, ಯಾವ ದೇವಸ್ಥಾನದಲ್ಲೂ ದೀಕ್ಷೆ ಕೂಡ ತಗೊಂಡ್ ಬಂದಿಲ್ಲ. ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ. ಅದಕ್ಕೆ ದಾರಿ ತೋರಿಸ್ತಾ ಇದ್ದಾರೆ ನಿಮ್ಗೆ ಅಷ್ಟೇ. ರಾಯರು ಇರೋ ದಾರಿನ ನೀವು ನಮಗೆ ಅಷ್ಟೇ ಸ್ವಾಮಿ, ಅಷ್ಟೇ. ಹಾಗಾಗಿ ನಮ್ಮ ಒಂದು ಆಕಾಂಕ್ಷೆಯಲ್ಲಿ, ನಮ್ಮ ಒಂದು ಇದರಲ್ಲಿ ಮನಸ್ಸಿನಲ್ಲಿ ನೀವು ದೇವರ ರೂಪದಲ್ಲಿ, ರಾಯ ರೂಪದಲ್ಲಿ ನಿಮ್ಮನ್ನು ನೋಡ್ತೀವಿ ಅಷ್ಟೇ. ನಿಮ್ಗೆ ದಾರಿ ತೋರೋ ದಾರಿ. ನನ್ನನ್ನ ಗುರುವಾಗಿ ನಿಮ್ಮ ಮನೆಗೆ ಕರೆದುಕೋಬೇಡಿ, ಸ್ವಾಮಿಯಾಗಿ ಕರ್ಕೋಬೇಡಿ. ನನ್ನನ್ನ ನಿಮ್ಮ ಮನೆ ಮಗನಾಗಿ ಕರ್ಕೊಳ್ಳಿ. ನಿಮ್ಮ ಮನೆ ಮಗನಾಗಿ ನಾನು ಬರ್ತೀನಿ. ನಾನು ಹೊಟ್ಟೆ ತುಂಬಾ ನನಗೇನಾದ್ರು ಹಸು ಆಯ್ತು ಅಂದ್ರೆ, ಅಪ್ಪ ನನಗೆ ಹೊಟ್ಟೆ ಹಸು ಆಗ್ತಾ ಇದೆ, ನನಗೆ ಒಂದೊತ್ತು ಊಟ ಮಾಡಿಸು ಅಂತ ನಾನು ಬಾಯ್ ಬಿಟ್ಟು ಕೇಳ್ತೀನಿ. ಬೇಕಾದ್ರೆ ನನ್ನ ಮಗನಾಗಿ ಅಯ್ಯೋ ಮಗನೇ ಬಾ ಅಂತ ಕರೀರಿ. ನಾನು ನಿಮ್ಮ ಮನೆಗೆ ಬರಕ್ ನಾನು ರೆಡಿ ಆಗಿರ್ತೀನಿ. ಯಾಕಂದ್ರೆ ನನ್ನ ಮನೆಯವ್ರಿಗೆ ಪವಾಡ ಆಗಿದೆ ಅಲ್ವಾ, ನನ್ನ ಕುಟುಂಬದವರಿಗೆ ಪವಾಡ ಆಗಿದೆ. ಇವತ್ತು ಮನಃಶಾಂತಿ ನೆಮ್ಮದಿ ಸಿಕ್ಕಿದೆ ಅಲ್ವಾ. ಅದಕ್ಕೆ ನೋಡಿ, ನಿಮ್ಮ ಎಲ್ಲಾರು ಮನೆಯಲ್ಲೂ, ಪ್ರತಿಯೊಬ್ಬೊಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿ ಅವರ ಫೋಟೋ ಬರ್ಬೇಕನ್ನುವುದೇ ನನ್ನ ಆಸೆ. ಪ್ರತಿ ಒಂದೊಂದು ಶಾಪ್ ಅಲ್ಲೂ ಕೂಡ ರಾಯರ ಫೋಟೋ ಬರ್ಬೇಕನ್ನುವುದೇ ನನ್ನ ಆಸೆ. ಇವತ್ತು ರಾಯರ್ ಇದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು ಒಂದೇ, ರಾಯರ್ನ ನಂಬಿ, ಮನುಷ್ಯರನ್ನ ನಂಬಬೇಡಿ. ಇಲ್ಲಿ ನಾನು ಒಬ್ಬ ಮನುಷ್ಯ. ಇಲ್ಲಿ ನನ್ನ ನಂಬಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ನಾನು ನಿಮ್ಮ ಹಾಗೆ ಒಬ್ಬ ಮನುಷ್ಯ ಅಪ್ಪ. ಇಲ್ಲಿ ನನ್ನನ್ನು ನಂಬಬೇಡಿ. ಇಲ್ಲಿ ರಾಯರ್ನ ನಂಬಿ ಮಂತ್ರಾಲಯಕ್ಕೆ ಹೋಗಿ ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ ಅಂತ ಪ್ರತಿ ಒಂದೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಾನು. ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಒಬ್ರೇ,
ಅವ್ರನ್ನೇ ಬಿಟ್ರೆ ಪ್ರತಿ ರೂಪ ಇನ್ನೊಬ್ಬರಿಗೆ ಬರುವುದಕ್ಕೆ ಆಗಲ್ಲ. ಇಲ್ಲ ಇವತ್ತು ಸತ್ಯ 8-9 ಸಾವಿರ ಜನಕ್ಕೆ ಪವಾಡ ಆಯ್ತು. ಪ್ರತಿ ಒಬ್ಬೊಬ್ರು ಮನೆಗೆ ಕರೆದುಕೊಂಡು ನನ್ನ ಪಾದ ಪೂಜೆ ಮಾಡಿದ್ರು. ನನಗೆ ಯಾಕೆ ಮಾಡ್ತೀರಪ್ಪ ನೀವು ಪಾದ ಪೂಜೆನಾ? ನಾನು ಏನ್ ಮಾಡಿದೀನಿ? ನಿಮಗೆ ಪವಾಡ ಮಾಡಿದ್ದು ಗುರು ರಾಘವೇಂದ್ರ ಸ್ವಾಮಿ ಅವರು, ರಾಯರು ಮಾಡಿದಾರೆ ನಿಮ್ಗೆ. ನನಗೆ ಯಾಕೆ ಮಾಡಿದಿರ ಅಂತ ಕೇಳಿದೀನಿ ಎಲ್ಲರಿಗೂ. ಆದ್ರೆ ರಾಯರ ಅವಧೂತರಾಗಿ ಬರ್ತಿರಲ್ಲ ಸ್ವಾಮಿ, ಆ ಒಂದು ಪ್ರೀತಿಗೆ ಮಾಡ್ತಿದ್ಬಿಟ್ರೆ ಬೇರೆ ಇನ್ನೇನು ಇಲ್ಲ. ನಾನು ಅದೇ ಅಪ್ಪ ತಂದೆ ಅವ್ರು ಎಷ್ಟು ಹೇಳಿದ್ರು ಕೇಳಲ್ಲ ನನ್ನ ಮನೆಯವರು. ನಾನು ರಾಯರಾಗಿ ನಾನು ಪಾದ ಪೂಜೆ ಮಾಡಿಸೋನಲ್ಲ, ಅವ್ರ ಮನೆ ಮಗನಾಗಿ ಮಾಡಿಸ್ಕೊಂತ ಇದೀನಿ ಅಂತ ಹೇಳ್ಕೊಂಡು ಸುಮ್ನೆ ಆಗಿದ್ದೀನಿ ಅಷ್ಟೇ. ನಾನು ಏನು ನನ್ನ ಮಗನಿಗೆ ಮಾಡ್ತಾ ಇದಾರೆ ಅಂತ ಅಂದಿರ್ಬೇಕು ಅವರು. ಆ ತರ ಅಂದುಕೊಂಡು ನಾನು ನಿಮ್ಮ ಹತ್ರ ನನ್ನ ಪಾದವನ್ನು ಕೊಡ್ತಾ ಇದ್ದೀನಿ ಅಷ್ಟೇ. ನಾವು ಅದೇ ಆಲೋಚನೆ ಸ್ವಾಮಿ, ರಾಯರ ಮಗ ನೀವು ಅನ್ನೋ ಉದ್ದೇಶದಲ್ಲಿ ನಾವು ನೋಡ್ತಿದ್ದೀವಿ. ಅದೇ ಒಂದು ಆಲೋಚನೆಯಲ್ಲೇ ನಿಮ್ಮನ್ನ ನೋಡ್ತಿದ್ದೀವಿ. ಪ್ರತಿಯೊಬ್ಬರು ನೀವೇ ಅವರ ರೂಪದಲ್ಲಿ ಕಾಣ್ತೀರಾ ಸ್ವಾಮಿ. ನೋಡಿ, ಒಂದೊಂದು ವಿಚಾರದಲ್ಲಿ ಹೇಳ್ತಾ ಇದ್ದೀನಿ, ಪ್ರತಿ ಒಬ್ಬೊಬ್ಬರು ರಾಯರ ಭಕ್ತರಲ್ಲಿ ಕೇಳಿ, ರಾಯರ್ ಏನು ಅಂತ ರಾಯರ ಭಕ್ತರನ್ನ ಕೇಳಿ ನೀವು. ಇವತ್ತು ನಾನು ಒಬ್ಬ ರಾಯರ ಭಕ್ತ, ಇಲ್ಲಿ ನನ್ನನ್ನು ಕೇಳ್ತಾ ಇದ್ರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ನನಗೆ ಎಷ್ಟೋ ಜನಕ್ಕೆ ಇವತ್ತು ಪವಾಡ ಆಗಿದೆ. ಕ್ಯಾನ್ಸರ್ ಇದ್ದವ್ರಿಗೆ ಕ್ಯಾನ್ಸರ್ ಕಮ್ಮಿ ಆಗಿದೆ, TB ಇದ್ದವ್ರಿಗೆ TB ಕಮ್ಮಿ ಆಗಿದೆ, ಬ್ರೈನ್ ಟ್ಯೂಮರ್ ಇದ್ದವ್ರಿಗೆ ಬ್ರೈನ್ ಟ್ಯೂಮರ್ ಕಮ್ಮಿ ಆಗಿದೆ, ಎಂತಿಂತ ಕಾಯಿಲೆಗಳೆಲ್ಲ ಕಮ್ಮಿ ಆಗಿದೆ ಇವತ್ತು. ಅದು ಹೆಂಗ್ ಕಮ್ಮಿ ಆಯ್ತು ಅಂತ ನನಗಂತೂ ಒಂದು ಗೊತ್ತಿಲ್ಲ. ಇದೆಲ್ಲ ರಾಯರ ಪವಾಡ. ಇದು ನಾನು ಪೂಜೆ ಈ ತರ ಪೂಜೆ ಮಾಡಿ ನಿಮಗೆ ಪವಾಡ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ ಜೊತೆಯಲ್ಲಿ ನಮ್ಮವರು ಒಬ್ರು ಬಂದಿದ್ರು, ನಮ್ಮ ಸಿಸ್ಟರ್ ಆಗ್ಬೇಕು, ತುಮಕೂರಿನವ್ರು. ಅವ್ರದ್ದು ಕಾಲು ಆಪರೇಷನ್ ಆಗಿ ಊದ್ಕೊಂಡ್ಬಿಟ್ಟಿತ್ತು ಸ್ವಾಮಿ. ಅವತ್ತು ಮನೆಗೆ ಬಂದಾಗ ಈಗ ಆರಾಮಾಗಿ ಓಡಾಡ್ತಾ ಇದಾರೆ. ಒಂದು 2.5 ತಿಂಗಳಾಗಿದೆ ಅಷ್ಟೇ ಸ್ವಾಮಿ. ಅವರು ಪೂಜೆನ ವ್ರತನ ಆಚರಣೆ ಮಾಡ್ತಾ ಇದಾರೆ. ಆರಾಮ ನಾರ್ಮಲ್ ಆಗಿ ಕಾಲು ಊದ್ಕೊಂಡು ಆಪರೇಷನ್ ಆಗಿ ತುಂಬಾ ತೊಂದರೆ ಆಗಿತ್ತು. ಅವಾಗ ಬಂದು ಅದನ್ನೆಲ್ಲ ಹೇಳ್ಕೊಂಡ್ರು. ನಮ್ ಜೊತೆಯಲ್ಲಿ ಅವರು ಬಂದು ಹೇಳ್ಕೊಂಡ್ರು ನಮ್ಮ ಅಕ್ಕವರು. ಹೇಳಿದಾಗ ಈಗ ನೋಡಿ ಅದೆಲ್ಲ ಕ್ಲಿಯರ್ ಆಗಿದೆ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಅವರು ಖುಷಿಯಾಗಿರ್ತಿದ್ದಾರೆ. ಅಂದ್ರೆ ಟೋಟಲ್ ಆಗಿ ಆಗಿರೋದು ನಿಮಗೆ ಪವಾಡ ಆಗಿರೋದು 2 ಪವಾಡ, 3 ಪವಾಡ. ಒಂದು ಮಗಳು ವಿಚಾರದಲ್ಲಿ, ಒಂದು ಮನಃಶಾಂತಿ ವಿಚಾರದಲ್ಲಿ, ಒಂದು 18 ವರ್ಷದಿಂದ ಕೋರ್ಟ್ ವಿಚಾರದಲ್ಲಿ ಇದ್ದಿದ್ದು ಇವತ್ತು ಮುಕ್ತಿಯಾಗಿದೆ. ಅದಾದ್ಮೇಲೆ ನಿಮ್ಮ ಯಾರು ಸಂಬಂಧಿಕರು ಅಂತ ಹೇಳ್ತಾ ಇದ್ರೆ ಅವ್ರು ಕೂಡ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸ್ವಾಮಿ, ಅದು ಜಾಸ್ತಿ ಇತ್ತು. ಅದು ಆಪರೇಷನ್ ಆಗಿ ಊದ್ಕೊಂಡ್ಬಿಟ್ಟಿತ್ತು, ಕಾಲು ಓಡಾಡಕ್ಕೆ ಆಗ್ತಾ ಇರ್ಲಿಲ್ಲ. ನಾರ್ಮಲ್ ಆಗೋಗ್ಬಿಟ್ಟಿದೆ. ಅವ್ರು ಏನು ಮಾಡಿಲ್ಲ, ಯಾವ ಹಾಸ್ಪಿಟ್ಲಿಗೆ ಹೋಗಿಲ್ಲ, ಏನು ತಗೊಂಡಿಲ್ಲ. ನೀವು ಕೊಟ್ಟಿರೋ ಒಂದ್ ತೀರ್ಥ ಮಾತ್ರ ಕುಡಿತಿದಾರೆ, ನೀವ್ ಹೇಳ್ದಂಗೆ ವ್ರತ ಮಾಡ್ತಿದಾರೆ ಅಷ್ಟೇ, ಇನ್ನೇನು ಇಲ್ಲ. ಆಟೋಮೆಟಿಕ್ ಆಗಿ ಎಲ್ಲ ಕ್ಲಿಯರ್ ಆಗಿದೆ. ಇದು ನಾನ್ ಕೊಟ್ಟಿರೋ ತೀರ್ಥಲ್ಲಪ್ಪ, ಇದು ಎಲ್ಲ ರಾಘವೇಂದ್ರ ಸ್ವಾಮಿ ಅವ್ರದ್ದು. ನಾನು ಅವ್ರದೇ ಅಲ್ಲಿ ಏನ್ ಅರ್ಚಕರು ಕೊಟ್ಟಿರ್ತಾರೆ ಮಂತ್ರಾಕ್ಷತೆ, ಆ ಮಂತ್ರಾಕ್ಷತೆಯನ್ನು ರಾಯರ ಹೆಸರನ್ನು ಹೇಳ್ಕೊಂಡು ಕೊಡ್ತೀನಿ. ಅದಾದ್ಮೇಲೆ ಮೃಚ್ಚಿಕ ಪ್ರಸಾದ, ಅಲ್ಲೇ ಮಂತ್ರಾಲಯದ ನಂದು ಅಂತ ಏನೂ ಇಲ್ಲ ಇಲ್ಲಿ. ಎಲ್ಲಾ ರಾಯರದೇ, ರಾಯರೇ ಎಲ್ಲರಿಗೂ ಅನುಗ್ರಹ ಮಾಡು, ಎಲ್ಲರಿಗೂ ಒಳ್ಳೇದು ಮಾಡು ತಂದೆ. ಯಾಕಂದ್ರೆ ನಾವೆಲ್ಲಾ ನಂಬಿದ್ದೇ ನಿಮ್ಮನ್ನ ಅಂತ ಹೇಳಿದೀನಿ. ಇವತ್ತು ಅವ್ರಿಗೂ ಹುಷಾರಾಯ್ತು. ಸುಮಾರು ಅಂದ್ರೆ ನಿಮ್ಗೆ ಇದು 4 ಪವಾಡ ಆಗಿದೆ. ಹಾಗಾದ್ರೆ ಮನಃಶಾಂತಿ ನಿಮ್ದು ಒಂದು, ಕೋರ್ಟ್ ವಿಚಾರದಲ್ಲಿ ಒಂದು, ಮಗಳದ ವಿಚಾರದಲ್ಲಿ ಒಂದು, ನಿಮ್ಮ ಸಂಬಂಧಿಕರು ಒಂದು ಕಾಲು ಊತ ಬಂದಿತ್ತು ಅದೊಂದು, ಅಂದ್ರೆ 4 ಪವಾಡ ಆಗಿದೆ ಟೋಟಲ್ ಆಗಿ. ಹೌದು ಸ್ವಾಮಿ, 3 ತಿಂಗಳ ಒಳಗಡೆ ಇಷ್ಟಾಗಿದೆ ಸ್ವಾಮಿ. ಖಂಡಿತ ಇವಾಗ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಪವಾಡ ಆಗುತ್ತೆ. ಈ ವಿಡಿಯೋ ನಾನು 2.5 ತಿಂಗಳಾಗಿದೆ, 2.5 ತಿಂಗಳಲ್ಲಿ ಇಷ್ಟಾಗಿದೆ. 2.5 ತಿಂಗಳಲ್ಲಿ ಇವತ್ತು 4 ಪವಾಡನ್ನು ಗೆದ್ದಿದ್ದೀರಾ. ಇವಾಗ ಇನ್ನೂ ಒಂದು ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಸ್ವಾಮಿ. ಇವತ್ತು ರಾಯರ್ ನನಗೆ ಪವಾಡ ಮಾಡಿದ್ದಾರೆ ಅಂತ ನಿಮ್ಮ ಧ್ವನಿ ಮುಖಾಂತರ ತಿಳಿಸ್ಕೊಟ್ಟಿದ್ದೀರಲ್ಲ, ಇವತ್ತು ನೋಡಿ ಇನ್ನು ಮುಂದೆ ನಿಮ್ಮ ಲೈಫ್ ಹೇಗ್ ಚೇಂಜ್ ಮಾಡ್ತಾರೆ ಅಂದ್ರೆ, ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗುತ್ತೆ. ಯಾಕಂದ್ರೆ ನಾನು ಅನುಗ್ರಹ ಮಾಡಿದ್ದು ನನ್ನ ಮಗನಿಗೆ, ನನ್ನ ಮಗ ಇವತ್ತು ಹಂಚ್ಕೊಂಡ, ನಾನು ಪವಾಡ ಮಾಡಿದ್ದು ಸಾರ್ಥಕ ಆಯ್ತು ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರು ನಿಮ್ದು ಯಾವುದೇ ಕೆಲಸ ಆಗ್ಲಿ ಅಡೆತಡೆಗಳು ಇರುತ್ತಲ್ಲ, ಅದನ್ನೆಲ್ಲ ಇವತ್ತು ಸಕ್ಸಸ್ ಅನ್ನು ಕಾಣ್ತೀರಾ ನೀವು ಇನ್ನು ಮುಂದೆ. ಯಾಕಂದ್ರೆ ರಾಯರು ಮಾಡಿಕೊಟ್ಟಿದ್ದನ್ನು ಇವತ್ತು ನನಗೆ ಅನುಗ್ರಹ ಮಾಡಿದ್ರು ಅಂತ ನಿಮ್ಮ ಧ್ವನಿ ಮುಖಾಂತರ ತಿಳಿಸಿದ್ರಿ. ಇವತ್ತು ರಾಯರಿಗೂ ತುಂಬಾ ಖುಷಿ ಆಯ್ತು. ಆಮೇಲೆ ನಾನು ರಾಯರ ಭಕ್ತ, ಇಲ್ಲಿ ನನಗೂ ತುಂಬಾ ಖುಷಿ ಆಯ್ತು. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್.